ನೋಡಿ ಇಷ್ಟು ಬಾಟಲ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಆ ಎಕ್ಸ್ಟ್ರಾ ಪೇ ಮಾಡಿರೋ ಅಂತ ಅಮೌಂಟ್ ಪಿ ಫಂಡ್. ಜರ್ಮನಿಯ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಚಾರನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೇನೆ. 50 ರಿಂದ 60 ಬಾಟ್ ಇರಬಹುದು. ಮೋಸ್ಟ್ಲಿ ಒಂದು 10 to 15 ಯೂರೋ ಅಂತೂ ಪಕ್ಕಾ ಸಿಗುತ್ತೆ. ನಮಸ್ಕಾರ ಎಲ್ರಿಗೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸುವೀಸ್ ವರ್ಲ್ಡ್ಗೆ ಸ್ವಾಗತ. ಜರ್ಮನಿಯ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಚಾರನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೇನೆ. ಸೊ ನೋಡಿ, ನಮ್ಮ ಹಸ್ಬೆಂಡ್ ಏನೋ ಮಾಡ್ತಾ ಇದ್ದಾರೆ. ಸೊ ಅದು ಏನಿರ್ಬೋದು? ನೋಡಿದ್ರಲ್ವಾ, ಆಕ್ಚುಲಿ ಈ ತರ ಪ್ಲಾಸ್ಟಿಕ್ ಬಾಟಲ್ಸ್ ನ ಕೊಟ್ಟು ನಾವು ಮನಿಯನ್ನ ತಗೊಳ್ಬಹುದು. ಅದರ ಪ್ರಾಸೆಸ್ ಏನು, ಅದು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಇವತ್ತು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟು ಬಾಟಲ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಐ ಥಿಂಕ್ ಆಲ್ಮೋಸ್ಟ್ 6 months ಇಂದ ನಾವು ಇಷ್ಟು ಬಾಟಲ್ಸ್ ನ ಕಲೆಕ್ಟ್ ಮಾಡಿರೋದು. ನಿಮ್ ಪ್ರಕಾರ ಇದಕ್ಕೆ ಎಷ್ಟು ಯೂರೋ ಸಿಗ್ಬೋದು? 50 ರಿಂದ 60 ಬಾಟ್ ಇರಬಹುದು. ಮೋಸ್ಟ್ಲಿ ಒಂದು 10 to 15 ಯೂರೋ ಅಂತೂ ಪಕ್ಕಾ ಸಿಗುತ್ತೆ. ಓಕೆ, ನೋಡೋಣ ಎಷ್ಟು ಯೂರೋ ಸಿಗುತ್ತೆ, ಈ ಪ್ರಾಸೆಸ್ ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಇಡೂ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು 5 minutes ಅಲ್ಲಿ ನಾವು ಆ ಪ್ಲೇಸ್ನ ರೀಚ್ ಆಗ್ತೀವಿ. ಸೊ ಎಸ್, ಫೈನಲಿ ನಾವು ಈ ಪ್ಲೇಸ್ನ ರೀಚ್ ಆಗಿದ್ದೀವಿ. ಅದೇ ಲಿಡಲ್, ಇಲ್ಲಿನ ಸೂಪರ್ ಮಾರ್ಕೆಟ್. ಸೊ ಲಿಡಲ್ ಬಗ್ಗೆ ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ ಅಲ್ಲಿದೆ, ಪ್ಲೀಸ್ ಹೋಗಿ ನೋಡಿ. ಇದೇ ನೋಡಿ ಆ ಪ್ಲೇಸ್. ನಾನು ಬಾಟಲ್ ಹಾಕಿದ್ರೆ ನಮಗೆ ಮನಿ ಸಿಗುತ್ತೆ ಅಂತ ಹೇಳಿದ್ದೆ ಅಲ್ಲ. ಲೆಟ್ಸ್ ಸ್ಟಾರ್ಟ್ ದ ಪ್ರಾಸೆಸ್. ಈಗ ಇಲ್ಲಿ ಮಿಷಿನ್ ಕಾಣ್ತಿದೆ ಅಲ್ವಾ, ಅದ್ರೊಳಗಡೆ ನಾವು ಬಾಟಲ್ಸ್ ನ ಹಾಕ್ತಾ ಇದ್ರೆ ನಮ್ಗಲ್ಲಿ ಪುಟ್ಟ ಸ್ಕ್ರೀನ್ ಇದೆ ಅಲ್ವಾ, ಅಲ್ಲಿ ಎಷ್ಟು ನಂಬರ್ ಆಫ್ ಬಾಟಲ್ಸ್ ಮತ್ತೆ ಎಷ್ಟು ಯೂರೋ ಸಿಗುತ್ತೆ ಅಂತ ಕಾಣಿಸ್ತಾ ಇರುತ್ತೆ. ಈ ಮಷಿನ್ ಹೇಗೆ ಗೊತ್ತಾಗುತ್ತೆ ಯಾವ ಬಾಟಲ್ಗೆ ಎಷ್ಟು ಯೂರೋ ಸಿಗುತ್ತೆ ಅಂತಂದ್ರೆ ಬಾರ್ ಕೋಡ್ ಇಂದ. ಆ ಬಾರ್ ಕೋಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ಬಾಟಲ್ಗೆ ಎಷ್ಟು ಪಿ ಫಂಡ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಪಿ ಫಂಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಯಾವುದೇ ರೀತಿಯ ಬೆವರೇಜಸ್ ತಗೊಂಡ್ರೆ, ಫ್ರೂಟ್ ಜ್ಯೂಸ್ ಆಗ್ಲಿ, ಕೋಲ್ಡ್ ಡ್ರಿಂಕ್ಸ್ ಆಗ್ಲಿ, ನಾವು ಅದನ್ನ ತಗೊಳ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಿರ್ತೇವೆ. ಆ ಎಕ್ಸ್ಟ್ರಾ ಪೇ ಮಾಡಿರೋ ಅಂತ ಅಮೌಂಟ್ ಪಿ ಫಂಡ್. ಫಾರ್ ಎಕ್ಸಾಂಪಲ್, ನಾವೊಂದು ಫ್ರೂಟ್ ಜ್ಯೂಸ್ ನ 1 ಯೂರೋಗೆ ತಗೊಂಡ್ರೆ ಆ ಫ್ರೂಟ್ ಜ್ಯೂಸ್ ನ ಪಿ ಫಂಡ್ ಬಂದ್ಬಿಟ್ಟು 25 cents ಇರುತ್ತೆ. ಸೊ ಹೋಲ್ ಪ್ರಾಡಕ್ಟ್ ತಗೊಳ್ಳುವಾಗ 1 euro 25 cents ಕೊಟ್ಟು ನಾವು ಆ ಬಾಟಲ್ ನ ತಗೊಂಡಿರ್ತೀವಿ. ಆ ಬಾಟಲ್ ಯಾವಾಗ ಖಾಲಿ ಆಗುತ್ತೋ ನಾವು ಇಲ್ಲೇ ಬಂದು ವಾಪಸ್ ಹಾಕಿದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಿರೋಂಥ 25 cents ನಮಗೆ ವಾಪಸ್ ಸಿಗುತ್ತೆ. ಸೊ ಇದೆಲ್ಲ ಪ್ರಾಸೆಸ್ ನಾವೆಲ್ಲ ಬಾಟಲ್ಸ್ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಗೊಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ನ ನಾವು ಇಲ್ಲಿ ಲಿಡಲ್ ಒಳಗಡೆ ಕೊಟ್ರೆ ನಾವು ಎನ್ಕ್ಯಾಶ್ ಕೂಡ ಮಾಡ್ಕೋಬಹುದು, ಇಲ್ಲ ನಾವು ಶಾಪಿಂಗ್ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಾನ್ಸೆಪ್ಟ್. ನಮ್ಮ ದೇಶದಲ್ಲಿ ಕೂಡ ಈ ತರ ಕಾನ್ಸೆಪ್ಟ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಎಷ್ಟು ಯೂರೋ ಕಲೆಕ್ಟ್ ಮಾಡಿರ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ? ನನ್ನ ಹಸ್ಬೆಂಡ್ ಆಲ್ರೆಡಿ ಗೆಸ್ ಮಾಡಿದ್ರು. ಸೊ ಅದಕ್ಕೆ ತುಂಬಾ ಕ್ಲೋಸ್ ಆಗಿದ್ದೀವಿ. 15 ಯೂರೋ ಅಂತ ಹೇಳಿದ್ರು, 14 euro 75 cents ಸಿಕ್ಕಿದೆ. ಏನಾಯ್ತು ಅಂತಂದ್ರೆ ಒಂದು 7 to 8 ಬಾಟಲ್ಸ್ ರಿಜೆಕ್ಟ್ ಆಗೋಗ್ಬಿಡ್ತು. ಅಂದ್ರೆ ಅದರ ಬಾರ್ ಕೋಡ್ ಆಗ್ಲಿ ಕರೆಕ್ಟ್ ಆಗಿರ್ಲಿಲ್ಲ. ಸೊ ಆ ಮಷಿನ್ ರಿಜೆಕ್ಟ್ ಮಾಡುತ್ತೆ. ಸೊ ಅದು ನಮಗೆ 7 to 8 ಬಾಟಲ್ ವೇಸ್ಟ್ ಆಯ್ತು. ಬಂದಿದ್ದು ಹೇಗೂ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಶಾಪಿಂಗ್ ಮಾಡಿದ್ದೀವಿ. ಸೊ ಈ ಕೂಪನ್ ನ ಕೊಟ್ಬಿಟ್ಟು ಎಕ್ಸ್ಟ್ರಾ ಇದ್ರೆ ಪೇ ಮಾಡ್ಕೊಂಡು ಚೆಕ್ಔಟ್ ಮಾಡ್ಕೊತಾ ಇದೀವಿ. ಬಾಟ್ಲಲ್ಲಿ 14.75 ಯೂರೋ ಸಿಕ್ತಲ್ವಾ, ಹಾಗೆ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ವಿ. ಅದಕ್ಕಿಂತ ಜಾಸ್ತಿನೇ ಆಯಿತು. ಸೊ ಅದು ರಿಸಿಪ್ಟ್ನ ಕೊಟ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಶಾಪಿಂಗ್ ಮುಗೀತು. ಗೊತ್ತಾಯ್ತಲ್ವಾ ಬಾಟಲ್ಸ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಕ್ಯಾಶ್ ಬ್ಯಾಕ್ನ ತಗೊಳ್ಬೋದು ಅಂತ ಅಂದ್ಬಿಟ್ಟು. ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.